ನಿಮ್ಮ ಹಿಂದೆ ಆ ತೊಂದರೆ ತೊಡಕುಗಳು ಇರುತ್ತಲ್ವಾ, ಅದ್ರ ಮೇಲೆ ನಾನು ಕೋಪ ಮಾಡ್ಕೋತಾ ಇರ್ತೀನಿ. ಆದ್ರೆ ಅದು ನಿಮ್ಗೆ ಅರ್ಥನೇ ಆಗಲ್ಲ. ಇವತ್ತಿನ ತನಕ ತುಂಬಾ ಕಷ್ಟ ಅನುಭವಿಸಿದ್ಯಲ್ವಾ? ತುಂಬಾ ಕಷ್ಟದ ದಿನಗಳನ್ನ ಕಂಡಿದೀಯ. ರೀ ತಗೊಳ್ಳಿ, ಮಾಮಂಗೋಸ್ಕರ ರೊಟ್ಟಿ ಪಲ್ಯ ಕಜ್ಜಾಯ ಎಲ್ಲ ಮಾಡಿದೀನಿ. ಏನಾದ್ರೂ ಮಾಡಿ ಅದ್ರ ಮಾಮ ಹತ್ರ ಹೋಗಿ. ನಾನು ನಿನ್ಗೆ ಹೇಳ್ದೆ ಅಲ್ವಾ ನಾನು ಅಲ್ಲಿಗೆ ಹೋಗಲ್ಲ ಅಂತ. ಅಯ್ಯೋ, ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ಹೀಗ್ಯಾಕೆ ಮಾಡ್ತೀರಾ ಅಂದ್ರೆ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಏನಾಗಿದೆ ಅಂತ? ಯಾವ ಮಾಮ ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾರೋ ಅದೇ ಮಾಮ ನನ್ನ ಕುರಿಗಳನ್ನ ಕೂಡ ಸಾಯಿಸಿದ್ದಾರೆ. ಅಂದ್ಮೇಲೆ ಏನ್ ಪ್ರಯೋಜನ ಇದೆ ಹೇಳೋ ಅಲ್ಲಿಗೆ ಹೋಗೋದ್ರಿಂದ? ನನ್ನ ಮನ್ಸಲ್ಲಿ ಮಾಮೂನ್ ಮೇಲೆ ಕೋಪ ಇದೆ. ನನಗೋಸ್ಕರ ಏನು ಮಾಡಿಲ್ಲ ಅವರು. ರೀ, ಯಾಕೆ ಹೀಗ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ಮಾಮ ದೇವ್ರು. ಅದನ್ನ ನೀನ್ ನನಗೆ ಹೇಳ್ಬೇಡ. ನನಗ್ ಗೊತ್ತು ಏನ್ ಮಾಡ್ಬೇಕು ಅನ್ನೋದು. ನನಗಿಷ್ಟ ಅಂತ ಆದ್ರೂ ದಯವಿಟ್ಟು ಹೋಗಿ. ಎಲ್ಲೋಡು ಬೇರೆ ಏನಾದ್ರೂ ಇದ್ರೆ ಹೇಳು, ಆದ್ರೆ ಇಂಥದ್ದೇನೇನೋ ಹೇಳೋದಕ್ ಬರ್ಬೇಡ ನನ್ಗೆ. ಹೇಗ್ ತಿಳಿಸ್ ಹೇಳಿ ನಿಮಗ್ ನಾನು? ಅದ್ರ ಯಾವ ಅವಶ್ಯಕತೆನೂ ಇಲ್ಲ. ಮಾಮ, ಜಾಗದಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅಂತ ತಿಳಿಸಿ ಹೇಳಿದ್ದಾರೆ ನಮಗೆ. ಈಗ ನಾವು ಕೆಲಸ ಶುರು ಮಾಡ್ತೀವಿ. ಸರಿ, ಮಾಡಿ ಮಾಡಿ ಕೆಲಸ ಮಾಡಿ. ನನ್ನ ಆಶೀರ್ವಾದ ಇದೆ ನಿಮ್ಗೆ. ಇಲ್ಲಿಗೆ ಎಲ್ಲಿಂದ ಬಂದಿದ್ದೀರಲ್ವಾ ನೀವು? ಅಲ್ಲಿಯ ವಿಚಾರ ಎಲ್ಲರೂ ತಲೆಯಿಂದ ತೆಗೆದುಹಾಕಿ. ಈಗ ನನ್ನ ಜಾಗಕ್ಕೆ ಬಂದಿದ್ದೀರಲ್ವಾ, ಆದ್ರಿಂದ ಈಗ ಕೇವಲ ನನ್ನ ಜಾಗ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಅದೇನು ಅಂತಂದ್ರೆ, ಬೇಸಿಗೆ ಕಾಲ ಹೇಗೆ ಮಳೆಗಾಲ ಬರುತ್ತೋ ಹಾಗೆಯೇ ಜೀವನ ಕೂಡ. ಅಂದ್ರೆ ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ, ಸರಿಯಾಗಿ ಹಾಕೊಳ್ಳೋಕೆ ಬಟ್ಟೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ, ನಿಧಾನವಾಗಿ ಒಳ್ಳೆಯ ದಿನಗಳು ಬರುತ್ತವೆ. ಈಗ ಕೇವಲ ಜಾಗ ಮತ್ತು ಜಾಗದಲ್ಲಿನ ಕೆಲಸದ ಕಡೆ ಗಮನ ಕೊಟ್ರೆ ಸರಿ ಮಾಮ, ಕೆಲಸದಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ ನಮ್ ಕಡೆಯಿಂದ ನೋಡಿ. ಸರಿ, ಹಾಗಾದ್ರೆ ಹೋಗಿ ಕೆಲಸ ಶುರು ಮಾಡಿ. ಮಾಮ, ಒಂದ್ ಪ್ರಶ್ನೆ ಕೇಳ? ಅಯ್ಯೋ, ಕೇಳು ಮಗಳೇ. ಮಾಮ, ಅಡಿಗೆ ಮನೇಲಿ ಕೆಲಸ ನಾನೇ ನೋಡ್ಕೋತೀನಿ. ಎಲ್ರಿಗೂ ಮಾಡ್ಬೇಕಾಗಿರೋ ಪ್ರಸಾದ ಕೂಡ ನಾನೇ ಮಾಡ್ತೀನಿ. ಆದ್ರೆ ನಿಮ್ಗೋಸ್ಕರ ಏನ್ ಮಾಡ್ಬೇಕು, ಏನ್ ಇಷ್ಟ ಅಂತ ನನ್ಗೇನು ಗೊತ್ತಿಲ್ಲ. ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ, ಅದನ್ನೇ ಮಾಡ್ತೀನಿ. ಓ ಮಗಳೇ, ಈ ಮಾಮನ ಜಾಗದಲ್ಲಿ ಏನು ಗೊತ್ತಾ? ಸಾಕ್ಷಾತ್ ಲಕ್ಷ್ಮಿ ಮತ್ತು ಅನ್ನಪೂರ್ಣ ನೆಲೆಸಿದ್ದಾರೆ. ಆದ್ರಿಂದ ಯಾವುದೇ ವಸ್ತುಗಳಿಗೆ ಇಲ್ಲಿ ಯಾವತ್ತೂ ಕೊರತೆ ಆಗಲ್ಲ. ನಿನ್ನ ಮನಸ್ಸಿಗೆ ಏನ್ ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡು. ಅದಕ್ಕೆ ಮೇಲಾಗಿ ಏನಾದ್ರೂ ಬೇಕು ಅನ್ಸಿದ್ರೆ ನಾನು ಹೇಳ್ತೀನಲ್ವಾ ನಿನಗೆ. ಕೇವಲ ನಮ್ಮ ಜಾಗಕ್ಕೆ ಬರೋ ಹೋಗೋ ಜನರಿಗೆ ವ್ಯವಸ್ಥಿತವಾಗಿ ಊಟ ತಿಂಡಿ ಸಿಗೋ ಹಾಗೆ ನೋಡ್ಕೋಬೇಕು. ಮತ್ತಿಲ್ ನೋಡು, ಏನಾದ್ರೂ ಆಗ್ಲಿ, ರಾತ್ರಿ ಹೊತ್ತಲ್ಲಿ ಬುಟ್ಟಿಲಿ 2 ರೊಟ್ಟಿ ಇಡಬೇಕು ಅಂದ್ಮೇಲೆ ಇಡ್ಲೇಬೇಕು. ಅದೇನು ಅಂದ್ರೆ, ಹಠಾತ್ ಆಗಿ ಯಾರಾದ್ರೂ ಬಂದ್ರೆ ಅವ್ರಿಗೂ ರಾತ್ರಿ ಉಪವಾಸ ಇರಬಾರ್ದಲ್ವಾ? ಅರ್ಥ ಆಯ್ತಲ್ವಾ ನಿನ್ಗೆ? ಹೌದು ಮಾಮ. ಏನ್ರಿ, ಏನಾಯ್ತು? ಏನಾದ್ರೂ ಮಾತಾಡಿ. ಸಂದೇಶ ಕಳಿಸಿದ್ದಾರೆ ಮಾಮ. ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ, ಖುದ್ದಾಗಿ ದೇವ್ರೆ ಸಂದೇಶ ಕಳಿಸಿದ್ದಾರೆ. ಇಲ್ಲಿ ನೋಡಿದ್ರೆ ನೀವು ನಿಮ್ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕೊನೆಗೂ ದೇವ್ರೆ ದೊಡ್ಡವನಾದ ಅಲ್ವಾ? ಅದಕ್ಕೆ ಇಂಥ ವಿಷಯ ಎಲ್ಲ ಬಿಟ್ಬಿಡಿ. ಈಗಾದ್ರೂ ಮಾಮನ್ ಹತ್ರ ಹೋಗ್ತಿರೋ ಇಲ್ವೋ, ಆತ ಹಠ ಮಾಡ್ಕೊಂಡೇ ಇರ್ತೀರೋ? ಇಲ್ಲ, ಹೋಗ್ಲೇಬೇಕಾಗತ್ತೆ. ಈಗ ಸರಿಯಾಗಿ ಹೇಳಿದ್ರಿ ನೋಡಿ. ಇನ್ನು ಯಾತಕ್ಕೂ ಕಾಯ್ಬೇಡಿ. ಇನ್ನು ನಿಮ್ ಬಟ್ಟೆ ಕಟ್ಕೊಡ್ತೀನಿ, ರೊಟ್ಟಿನೂ ಮಾಡ್ಕೊಡ್ತೀನಿ. ನೀವು ಹೋಗಿ ಮಾಮ ಅವ್ರು ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಸರಿಯಾಗಿ ಕೇಳಿಸ್ಕೊಂಡ್ ಬನ್ನಿ. ಮನ್ಸಲ್ಲಿ ಏನಿದೆಯೋ ಅದನ್ನ ಅವ್ರಿಗೆ ಬಿಡಿಸಿ ಹೇಳಿ, ನಿಮ್ಗೂ ಸಮಾಧಾನ ಸಿಗುತ್ತೆ. ಇಲ್ಲಿ ನೋಡು, ಮತ್ತೆ ಏನೇನೋ ಹೇಳ್ಬೇಡ.
ನನ್ನ ಮನ್ಸಲ್ಲಿ ಅವ್ರ ಮೇಲೆ ಕೋಪ ಇದೆ ಅಂದ್ರೆ ಇದೆ. ಅವರಿಂದ ಸಂದೇಶ ಬಂದಿದೆ, ಮತ್ತೆ ನೀನ್ ತಲೆ ತಿಂತಿದ್ಯಾ ಅಂತ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲಿಗೆ. ಅದೇನ್ ಬೇಕಾದ್ರೂ ಇರ್ಲಿ, ನೀವು ಮಾಮ ಹತ್ರ ಹೋಗ್ತಿದ್ದೀರಲ್ಲ ಅದೇ ಮುಖ್ಯವಾದದ್ದು. ನಾನ್ ನಿಮ್ ಬಟ್ಟೆಗಳು ತರ್ತೀನಿ. ಈಗ ಅಲ್ಲಿಗೆ ಹೋಗಿ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅಣ್ಣ, ಹತ್ರದಲ್ಲೇ ಕೆರೆ ಇತ್ತು, ಅದಕ್ಕೆ ಕುರಿಗಳಿಗೆ ನೀರು ಕುಡಿಸ್ಕೊಂಡ್ ಬಂದ್ವಿ. ಮತ್ತೆ ಸೌದೆ ಕೂಡ ತಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ನೋಡಪ್ಪ. ರೀ, ನೀವು ಸ್ವಲ್ಪ ಕಟ್ಕೆಗಳನ್ನ ಒಡೆದ್ ಕೊಡ್ತೀರಾ? ಸರಿ ಸರಿ, ಈಗ್ಲೇ ಕೊಡ್ತೀನಿ. ಹೋ ದಾಜಿ, ನೀನು ಒಳ್ಳೇದಾಯ್ತು ಕಣಪ್ಪ, ಅಂತೂ ಬಂದ್ಯಲ್ಲ ನೀನು. ಸರಿ, ಹೇಗಿದ್ಯಾ ನೀನು? ಚೆನ್ನಾಗಿದ್ದೀನಿ. ಮಾಮ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ ಮಾಮ? ಇಲ್ಲೇ ಎಲ್ಲೋ ಇರ್ಬೇಕು. ಯಾವಾಗ ವಾಪಸ್ ಬರ್ತಾರೆ? ಯಾವಾಗ ಬರ್ತಾರಂತ ಗೊತ್ತಿಲ್ಲ ನೋಡು. ನಿನಗಂತೂ ಚೆನ್ನಾಗಿ ಗೊತ್ತಲ್ಲ ಮಾಮವ್ರು ಹೇಗೆ ಅಂತ. ಸಂದೇಶ ಸಿಕ್ತಲ್ವಾ ನಿಮಗೆ? ಹೌದು, ಅದಕ್ಕೆ ಬಂದಿದ್ದಲ್ವಾ ನಾನು. ಅರೇ ಏನಪ್ಪ ಚಂದು, ನೀರ್ ಕೊಡು ಇವನಿಗೆ. ದೂರದಿಂದ ನಡ್ಕೊಂಡು ಬಂದಿದ್ದ ನೀನು. ಸರಿ ದಾಜಿ, ಬಾ ಕುತ್ಕೋ, ಬಾ ಈ ಕಡೆ ಬಾ. ಅಯ್ಯೋ ಬೇಗ ಬಾರಪ್ಪ, ನೀರ್ ಕೊಡು. ನಿಮ್ಮ ಹಿಂದೆ ಆ ತೊಂದರೆ ತೊಡಕುಗಳು ಇರುತ್ತಲ್ವಾ, ಅದ್ರ ಮೇಲೆ ನಾನು ಕೋಪ ಮಾಡ್ಕೋತಾ ಇರ್ತೀನಿ. ಆದ್ರೆ ಅದು ನಿಮ್ಗೆ ಅರ್ಥನೇ ಆಗಲ್ಲ. ಇವತ್ತಿನ ತನಕ ತುಂಬಾ ಕಷ್ಟ ಅನುಭವಿಸಿದ್ಯಲ್ವಾ, ತುಂಬಾ ಕಷ್ಟದ ದಿನಗಳನ್ನ ಕಂಡಿದೀಯ. ಇನ್ನು ಮೇಲೆ ತಲೆ ಕೆಡಿಸ್ಕೋಬೇಡ, ಆ ದಿನಗಳು ಮುಗಿದು ಹೋಯ್ತೀಗ. ನಾನಿದ್ದೀನಲ್ವಾ, ಇನ್ನು ಮುಂದೆ ಎಲ್ಲ ಒಳ್ಳೆಯ ದಿನಗಳಿರುತ್ತವೆ. ಮನೆಗೆ ಹೋದ ನಂತರ ನಿನ್ಗೆ ಅರ್ಥ ಆಗುತ್ತೆ. ಬಾ ಮುಂದೆ ಬಾ. ಮತ್ತಿಲ್ ನೋಡು, ಇದಿರ್ಲಿ, ಮನೇಲಿಟ್ಟಿರೋ ಪ್ರತಿದಿನ ಹಣೆಗೆ ಹಚ್ಕೋ. ಯಾವುದಕ್ಕೂ ಕೊರತೆ ಆಗಲ್ಲ ನಿಮಗೆ, ನನ್ನ ಆಶೀರ್ವಾದ ಇದೆ. ಅಯ್ಯೋ ದಾಜಿ, ನಿನಗೆ ಕಲ್ಪನೆನೂ ಇಲ್ಲ ನೀನ್ ಮನೆಗೆ ಹೋಗೋ ಅಷ್ಟರಲ್ಲಿ ಏನೇನ್ ಆಗೋದಿದೆ ಅಂತ. ನಾನು ಒಂದ್ಸಾರಿ ನಿನ್ನ ನನ್ನವನು ಅಂದ್ಕೊಂಡಿದ್ದೀನಲ್ವಾ, ಅಂದಮೇಲೆ ಆಯ್ತು. ಅಯ್ಯೋ, ಸುಖದಲ್ಲೂ ನಾನಿರ್ತೀನಿ, ನಿನ್ನ ದುಃಖದಲ್ಲೂ ನಾನಿರ್ತೀನಿ. ನಿನಗೆ ನೀನೇ ಬೇರೆಯವನು ಅಂತ ಯಾಕೆ ಅಂದ್ಕೊಂತೀಯ ನೀನು? ನನ್ನ ಹತ್ರ ಬಂದು ಹೋಗಿರೋ ಜನರು, ನನ್ನ ಭಂಡಾರ ಹಣೆಗೆ ಹಚ್ಕೊಂಡಿರೋ ಜನರು ನನ್ನವರು. ದಾಜಿ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಲಕ್ಷ್ಮಿ ಆಗಿದ್ದಾಳೆ ನೋಡು. ಅವಳು ನಿನಗೆ ಇವತ್ತಿನ ತನಕ ಜೊತೆ ನೀಡಿದ್ದಾಳೆ. ಅವಳ ಮಾತನ್ನಾದ್ರೂ ನೀನು ಕೇಳಬೇಕಿತ್ತು. ಅವಳು ನಿನಗೆ ಒಳ್ಳೆಯ ಸಲಹೆ ಕೊಟ್ಟಿದ್ಲು ಅಲ್ವಾ, ಆದ್ರೆ ನೀನು ಕೇಳಲಿಲ್ಲ. ಕೊನೆಗೆ ನಾನೇ ನಿನ್ನ ಇಲ್ಲಿಗೆ ಕರೆಸ್ಕೊಳ್ಬೇಕಾಯ್ತು ನೋಡು. ಒಂದ್ಸಾರಿ ಒಬ್ಬರನ್ನ ದೇವ್ರು ಅಂತ ಅನ್ಕೊಂಡ್ರೆ, ಗುರುಗಳು ಅನ್ಕೊಂಡ್ರೆ, ನಂತರ ಏನೇ ಆದ್ರೂ ಕೂಡ ನಿನ್ನ ಹಾಗೆಯೇ ಇರಬೇಕು. ಪದೇ ಪದೇ ಗುರುಗಳು ದೇವರನ್ನ ಬದಲಾಯಿಸೋರನ್ನ ದೇವ್ರು ಯಾವತ್ತೂ ನೋಡೋದಿಲ್ಲ. ಮಾಮ, ಇವ್ರು ನಿಮ್ ಹತ್ರ ಬಂದಿದ್ದಾರೆ ಅಂದ್ರೆ ನನ್ಗೆ ಯಾವ ಯೋಚನೆನೂ ಇಲ್ಲ. ಆದ್ರೆ ಇವ್ರ ತಲೆಯಿಂದ ಸ್ವಲ್ಪ ಕೋಪನ ಕಿತ್ತು ಹಾಕಿ. ನೀರು ಕೊಡು ಸ್ವಲ್ಪ. ಓ, ನೀವು ಯಾವಾಗ ಬಂದ್ರಿ ನೀವು? ಈಗ ತಾನೇ ಬಂದೆ. ನಿನ್ ಗಮನ ಎಲ್ಲಿದೆ? ಅದು ಹೋಗ್ಲಿ ಬಿಡಿ. ನಿಮಗ್ ಮಾಮನ್ ಮೇಲೆ ಇದ್ದಿದ್ ಕೋಪ ಹೋಯ್ತು ತಾನೆ? ಮಾಮ ಏನ್ ಹೇಳಿದ್ರು? ಮತ್ತೆ ಮಾಮನ್ ಹತ್ರ ಎಲ್ಲ ಹೇಳ್ಕೊಂಡ್ರಲ್ವಾ ನಿಮ್ ಮನ್ಸಲ್ಲಿ ಇದ್ದಿದ್ದು?
ಅಯ್ಯೋ ಇರು ಇರು, ಯಾಕೆ ಇಷ್ಟ ಆತರ ಮಾಡ್ತಿದ್ಯಾ? ಸ್ವಲ್ಪ ಸಮಾಧಾನ. ಹೇಳ್ತೀನಿ ನಿನ್ಗೆ. ನಾನ್ ಜಾಗಕ್ಕೆ ಹೋದಾಗ ಎಲ್ರೂ ನನ್ಗೋಸ್ಕರ ಕಾಯ್ತಾ ಇದ್ರು. ಮಾಮ ಕೇಳಿದ್ರಂತೆ ಯಾವಾಗ ಬರ್ತಾ ಇದ್ದಾನೆ ದಾಜಿ ಅಂತ. ನಾನ್ ಭೇಟಿ ಮಾಡ್ಬೇಕು ಅವನನ್ನ. ದಿನ ಇಡೀ ನಾನ್ ಬರೋ ದಾರಿನೇ ಕಣ್ಣಿಟ್ಟು ನೋಡ್ತಾ ಇದ್ರು ನೋಡು. ನೋಡಿ, ನಾನು ಹೇಳಿದ ಮಾಮನ ಹತ್ರ ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂತ. ನೀವು ಕೇಳೋದಿಕ್ಕೆ ತಯಾರಿರ್ಲಿಲ್ಲ. ನಾನು ಮಾಮ ಅವ್ರಿಗೆ ಎಲ್ಲನೂ ಹೇಳ್ಬಿಟ್ಟೆ ನೋಡು. ನಾನು ಹೇಳ್ದೆ ಅವ್ರಿಗೆ, ಮಾಮ ಎಲ್ಲನೂ ನೀವೇ ಕೊಡ್ತೀರಾ ಮತ್ತೆ ಎಲ್ಲನೂ ನೀವೇ ಕಿತ್ಕೋತೀರಾ ಅಂತ. ಅದಕ್ಕೆ ಮಾಮ ಏನಾದ್ರೂ ಹೇಳಿರ್ತಾರೆ ಅಲ್ವಾ? ಹೌದು, ಮಾಮ ಅವ್ರು ಕೇಳಿದ್ರು, ನಿನಗ್ ನಿಜವಾಗ್ಲೂ ಅನ್ಸುತ್ತಾ ಮಾಮನೇ ನಿನ್ ಕುರಿಗಳನ್ನ ಸಾಯಿಸಿದ್ದಾರೆ ಅಂತ? ನಿನಗ್ ಮಾಮನ್ ಮೇಲೆ ನಂಬಿಕೆ ಇಲ್ವಾ ಅಂತಂದ್ರು. ನಾನು ಹೇಳ್ದೆ ಹಾಗೇನಿಲ್ಲ ಮಾಮ, ಆದ್ರೆ ನನ್ಗೆ ಯಾಕೆ ಹೀಗಾಯ್ತು? ನಾನು ಅವ್ರ ಜಾಗಕ್ಕೆ ಹೋದ ನಂತರ ನನ್ಗೆ ಅರ್ಥ ಆಯ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಕುರಿಗಳು ಸಾಯ್ತಾ ಇದಾವೆ ಅಂತ ನಾನು ಮಾಮ ಅವ್ರನ್ನ ಭೇಟಿನೇ ಆಗಿರ್ಲಿಲ್ಲ. ಮಾಮ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಡಿದ್ದೆ. ಮಾಮ ಕೋಪ ಏನು ಮಾಡ್ಕೊಂಡಿರ್ಲಿಲ್ಲ ಅಲ್ವಾ? ಮಾಮ ಅವ್ರಿಗೆ ತುಂಬಾ ಪ್ರೀತಿ ಇದೆ ನನ್ನ ಮೇಲೆ. ನಿನ್ ಮೇಲೆ ಯಾವ ಕೋಪನೂ ಇಲ್ಲ, ಬದ್ಲಿಗೆ ನಿಮ್ಗೆ ಒಳ್ಳೇದ್ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ ಅಂದ್ರು. ನಮ್ಗೇನು ಕೆಟ್ಟದಾಗೋಗ್ಬಿಡಲ್ಲ ಅವರು. ನೋಡಿ, ನಿಮ್ಗೆ ಏನೆಲ್ಲ ಮಾಡ್ತೀನಿ ಅಂದ್ರು ಮಾಮ ಅವರು. ಮಾಮ ಒಳ್ಳೇದಾಯ್ತು, ಸರಿಯಾದ ಸಮಯಕ್ಕೆ ನೀವು ಇವ್ರನ್ನ ಕರ್ಸ್ಕೊಂಡ್ರಿ. ಇಲ್ಲ ಅಂದ್ರೆ ಇವ್ರು ಏನೇನೋ ಮಾತಾಡ್ತಾನೆ ಇದ್ರು. ನಿಜ ಹೇಳ ನಿನ್ಗೆ, ಇದು ನನಗ್ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು. ನಾನೇ ಖುದ್ದಾಗಿ ಹೋಗ್ಬೇಕಾಗಿತ್ತು ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕೆ. ತುಂಬಾ ತಪ್ಪಾಗಿ ನಡ್ಕೊಂಡೆ. ಆದ್ರೆ ಅದ್ ಯಾಕೆ ಹೀಗಾಗಿರ್ಬೋದು ಅಂತ ಯಾವತ್ತೂ ನಾನು ಯೋಚನೆ ಮಾಡಿರ್ಲಿಲ್ಲ. ಗೋಪಾಲ, ಹೇ ಗೋಪಾಲ, ಸವಿತಾ, ಅಯ್ಯೋ ಎಲ್ಲಿದ್ದೀರಾ ನೀವು? ಏನಾಯ್ತು ಮಾಮ? ಏನ್ ಮಾಡ್ತಾ ಇದ್ದೀರೋ ನೀವು? ಹಾ, ಏನ್ ಹೇಳಿದ್ದೆ ನಾನು ನಿಮ್ಗೆ ನಿನ್ನೆ ರಾತ್ರಿ?